ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಪೊಲೀಸ್ ಇಲಾಖೆಗೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನಿರ್ಧಾರ ಮಾಡಬೇಕು. ಸಾರ್ವಜನಿಕರಿಗೆ ಅದನ್ನು ಅವರು ನೋಡಿ ವೀಕ್ಷಣೆ ಮಾಡಿ ಅದನ್ನು ಮೆಚ್ಚುಗೆ ಕೊಡಬೇಕು, ತೊಂದರೆನೂ ಆಗಬಾರ್ದು ಅವರಿಗೆ. ಆ ನಿಟ್ಟಿನಲ್ಲಿ ನಾನು ಬೇರೆ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ತೀರ್ಮಾನ ಮಾಡಿ ಪ್ರೊಸೀಡಿಂಗ್ ಆಗಿ ಮುಗಿಸೋಣ. ಯಾವಾಗ ಒತ್ತಾಯ ಮಾಡಲಿಕ್ಕೆ ಸೂಕ್ತ ನಮ್ಗಲ್ಲ, ಎಲ್ಲ ಈಗ ಮೆರವಣಿಗೆ ಮತ್ತೆ ಆ ಟ್ಯಾಬ್ಲು ಎಲ್ಲ ಬರ್ತವೆ. ಒಟ್ಟು ಓಕೆ 11 o'clock ಇಂದ ಮೈ ಗವರ್ಮೆಂಟ್ ನಮ್ಮ ಜೊತೆ ಜಗಳ ಮಾಡಿದ್ರು ಸರ್. ಅವ್ರ ಸೋಲ್ ಸಿಸ್ಟಮ್ಗೆ ನಾವು 1+1 ಕೊಡ್ತೀರಾ? 1+1 ಸರ್. ಓಕೆ ಇಲ್ಲ ನನಗೆ ಕೂಡ ಈಗ ಈ ಥರ ಮಾಹಿತಿ ಬಂದಿದೆ. ಅದಕ್ಕೆ ನಾನು DCP ಕ್ರೈಮ್ ಆ್ಯಂಡ್ ಟ್ರಾಫಿಕ್ ನಾನು ಒಂದು ಆದೇಶ ಕೊಟ್ಟಿದ್ದೆ. ಎನ್ಕ್ವೈರಿ ಬೇಗ ಮಾಡಿ ಎನ್ಕ್ವೈರಿ ರಿಪೋರ್ಟ್ ನನಗೆ ಕೊಡಿ. ಆ ಎನ್ಕ್ವೈರಿ ರಿಪೋರ್ಟ್ ಮೇಲೆ ಮತ್ತೆ ನಾನು ಮುಂದೆ ಆ್ಯಕ್ಷನ್ ನೋಡಿ. ಅವರು ESI ಇದ್ದಾರೆ, ಮತ್ತು ವಿ ಕ್ಯಾನ್ ಪುಟ್ ಟೆಕ್ನಿಕಲಿ ಲೀಗಲ್ ಆಗಿ ಅವರು ಮಾಡ್ತಾರೆ. ಆದರೆ ಲೀಗಲ್ ಪ್ರಕಾರ ಅವರು ಆ್ಯಕ್ಷನ್ ಆಗುತ್ತೆ. ಸೊ ಇದರಲ್ಲಿ ನಾವು ನೋಡಬೇಕು, ಈಗ ಅವರು ಲೀಗಲ್ ಆಗಿ ಮಾಡಿದ್ರೆ ಅಥವಾ ಬೇರೆ ರೀತಿಯಲ್ಲಿ ಮಾಡಿದ್ರೆ ನೋಡೋಣ. ಎನ್ಕ್ವೈರಿ ಆರ್ಡರ್ ಮಾಡಿದ್ದೀನಿ. ನೋಡಿ, ಇದು ಓವರ್ಲೋಡಿಂಗ್ ಬಗ್ಗೆ ಆ್ಯಕ್ಚುಲಿ ಇದು RTO ನೋಡೋಕ್ಕೆ ಜವಾಬ್ದಾರಿ ಇದೆ. ಸೊ ಇದು ಎಲ್ಲ ಲೋಡಿಂಗ್ ಇದೆಲ್ಲ ಆ್ಯಕ್ಚುಲಿ RTO ಜವಾಬ್ದಾರಿ ಇದೆ. ಈ ವಿಷಯ ಬಗ್ಗೆ ಕೂಡ ಒಂದು ಸತಿ ನಾನು RT ಮೀಟಿಂಗಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಸತಿ ಡಿಸ್ಕಸ್ ಮಾಡಬೇಕು. ಆ್ಯಕ್ಚುಲಿ ಯೂಶ್ವಲಿ ಇದು ಪೊಲೀಸ್ ಇದು ಎಲ್ಲ ಲೋಡಿಂಗ್ ಬಗ್ಗೆ ನಾವು ಜಾಸ್ತಿ ವಿ ವಿಲ್ ಟೇಕ್ ಕೇರ್ ಆಫ್ ಟ್ರಾಫಿಕ್ ಅಫೆನ್ಸಸ್. ಇದು ಲೋಡಿಂಗ್ ಬಗ್ಗೆ ಆ್ಯಕ್ಚುಲಿ ಇದು RTO ಅದು RTO ಜೊತೆಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಮಾರ್ಚ್ 2025ದಲ್ಲಿ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ಕ್ರೈಮ್ ನಂಬರ್ 62/1025 ರಿಜಿಸ್ಟರ್ಡ್ ಆಗಿದೆ. ಇದರಲ್ಲಿ BNS ಪ್ರಕಾರ ಕೇಸ್ ರಿಜಿಸ್ಟರ್ಡ್ ಆಗಿದೆ. ನಾವು ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ತನಕ ಮಾಡುವಾಗ ನಮ್ಮ ಗಮನ ಈ ಥರ ಇನ್ಫಾರ್ಮೇಷನ್ ಬಂದಿದೆ. ಈ ಕೇಸ್ದಲ್ಲಿ ಸ್ವಲ್ಪ ಮೊರಲ್ ಪೊಲೀಸಿಂಗ್ ವಿಷಯ ಅದು ಆಗಿದೆ ಅಂತ ಸುದ್ದಿ ಇದೆ. ಸೊ ಇದರಲ್ಲಿ ಕಂಪ್ಲೇನೆಂಟ್ ಒಬ್ಬರು ಸ್ಟೂಡೆಂಟ್ 19 years old ಸ್ಟೂಡೆಂಟ್ ಅವರು ಕಂಪ್ಲೇನ್ ಅವರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ 6 ಜನ ಮೇಲೆ ಅನ್ನೋನ್ ಅಕ್ಯೂಸ್ ಅಂತ ಅವರ ಕಂಪ್ಲೇಂಟಲ್ಲಿ ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗಿದೆ, ಅವರು ಮತ್ತು ಅವ್ರ ಫ್ರೆಂಡ್ ಜೊತೆಗೆ ಒಂದು ಜಗ ಅವರು ಹೋಗುವಾಗ ವಾಕಿಂಗ್ ಮಾಡುವಾಗ ಇಬ್ಬರು ಜನ ಫಸ್ಟ್ ಬಂದು ಅವ್ರಿಗೆ ಇಟ್ಕೊಂಡು ಕೇಳಿದರೆ ಯಾಕೆ ನೀವು ಈ ಕಡೆ ಬಂದಿದ್ರಿ ಮತ್ತು ಯಾಕೆ ನೀವು ಬಂದಿದ್ರಿ ಅಂತ. ಅದೇ ನಂತರ ಮತ್ತೆ ಇನ್ನೂ 4 ಜನ ಮತ್ತೆ ಬಂದಿದ್ದಾರೆ. ಮತ್ತು ಇದೆಲ್ಲ 4 ಜನ ಪ್ಲಸ್ 2 ಜನ ಎಲ್ಲ ಜನ ಸೇರಿಕೊಂಡು ಕಂಪ್ಲೇಂಟ್ ಮೇಲೆಗೆ ಸ್ವಲ್ಪ ಅಸಾಲ್ಟ್ ಮಾಡಿದ್ವಿ. ಅಸಾಲ್ಟ್ ಮಾಡೋ ಮುಂಚೆ ಆ ಹುಡುಗಿಗೆ ಬೇರೆ ಜಾಗಕ್ಕೆ ಡ್ರಾಪ್ ಮಾಡಿಕೊಂಡು ಮತ್ತು ವಿಕ್ಟಿಮ್ ಮೇಲೆ ಅವರು ಅಸಾಲ್ಟ್ ಮಾಡಿದ್ರು.
ಅದರ ನಂತರ ಮತ್ತೆ ನಮಗೆ ಮಾಹಿತಿ ಬಂದಿದೆ ಈ ಥರ ನಡೀತಾ ಇದೆ ಅಂತ. ಮತ್ತು ನನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸ್ಪಾಟ್ಗೆ ಅವರು ಹೋದು ಮತ್ತು ಸ್ಪಾಟಿಂದ ಅವರು ವಿಕ್ಟಿಮ್ ಅವರು ಸ್ಟೇಷನ್ಗೆ ಕರ್ಕೊಂಡು ಮತ್ತು ಆಮೇಲೆ ಎಲ್ಲ ಮೆಡಿಕಲ್ ಮಾಡಿಸಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.